ನಮ್ಮ ಮಾಜಿ ಲವರ್ ನೋಡೋಣ. ಸಸ್ತ ಡುಕಾಟಿ, ಮಿನಿ ಡುಕಾಟಿ ಪಕ್ಕ ಕೆರ ತಗೊಂಡಾಕ್ತಾರೆ ನನಗೆ. ಹೆವಿ ಇರಿಟೇಟ್ ಆಗುತ್ತೆ. ನೀವೇನಾರ ಅನ್ಕೊಳ್ರಿ ನಾನು ಹೋಗಲ್ಲ. ಕೊನೆಗೂ ನಾವು ಪ್ರೀತಿ ಹುಡುಗಿನ ಬೇರೆ ಬೇರೆ ಬೇಬೀಸ್ ಗಳಿದ್ದಾರೆ, ತುಂಬಾ ಚೆನ್ನಾಗಿರೋದು. ಇವತ್ತು ನಮ್ಮ ಮಾಜಿ ಲವರ್ ನೋಡೋಣ. RR310 ಮಾಜಿ ಲವರ್ ಅಂತ ಏನಕ್ಕೆ ಕಳ್ದೆ ಅಂದ್ಬಿಟ್ಟು ಆಮೇಲೆ ಹೇಳ್ತೀನಿ. ಇದ್ರ ಇಂಜಿನ್ ಬಗ್ಗೆ ಮಾತಾಡೋದಾದ್ರೆ 312.7cc ಅಂದರೆ ಆಲ್ಮೋಸ್ಟ್ 313cc ಲಿಕ್ವಿಡ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಇಂಜಿನು. ಇನ್ನು ಹಾರ್ಸ್ ಪವರ್ ಬಗ್ಗೆ ಮಾತಾಡಿ 37 ಹಾರ್ಸ್ ಪವರು, 29 Nm ಟಾರ್ಕು. ಈ ಗಾಡಿ ಆ್ಯಕ್ಚುಲಿ BS4 ಮಾಡಲು. ನಾನು ನಿಮ್ಗೆ ಹೇಳೋ ಸ್ಪೆಸಿಫಿಕೇಶನ್ ಬಂದ್ಬಿಟ್ಟು ಈಗ ಪ್ರೆಸೆಂಟ್ ಮಾರ್ಕೆಟಲ್ಲಿ ಯಾವುದೈತೆ ಆ ಗಾಡಿದು. ಇನ್ನು ಇವರು ಫುಲ್ ಸಿಸ್ಟಮು ಆಕ್ರಾಪೋಯಿಕ್ ಎಕ್ಸಾಸ್ಟ್ ಹಾಕ್ಸವ್ರೆ, ಹೆವಿ ಕಿರ್ಚಾಡೋದು ಗಾಡಿ. ಇನ್ನು ಫ್ರಂಟ್ ಬಂದರೆ ನಿಮಗೆ 110/17 ಇಂಚಸ್ ವೀಲು, ಬ್ಯಾಕು 156/17 ಇಂಚಸ್ ವೀಲ್ ಕೊಟ್ಟವ್ರೆ. ಫುಲ್ಲು ಟೈರ್ ಫ್ಲೆಶ್ ಔಟ್ ಆಗೈತೆ, ಫಸ್ಟು ಟೈರ್ ಚೇಂಜ್ ಮಾಡಿಸ್ಬೇಕು. ಇನ್ನು ಫ್ರಂಟು LED ಹೆಡ್ ಲ್ಯಾಂಪ್ ಕೊಟ್ಟಿದ್ದಾರೆ, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸು. ಫ್ರಂಟು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ನು, ಬ್ಯಾಕು ಮೋನೋಶಾಕ್ ಸಸ್ಪೆನ್ಷನ್ನು. ಈ ಗಾಡಿನ ರೆಡ್ ಕಲರಲ್ಲಿ ನೋಡಿದ್ರೆ ಸಸ್ತ ಡುಕಾಟಿ, ಮಿನಿ ಡುಕಾಟಿ ಅಂತ ಹೇಳ್ಬೋದು. ಆ ರೇಂಜ್ ಸಕ್ಕತ್ತಾಗಿ ಕಾಣುತ್ತೆ, ಆ ರೇಂಜಿಗೆ ಕಾಣೋದು ಗಾಡಿ. ಇದು ಇಂಜಿನ್ ಏನಿದೆ, ಇದು ಫಸ್ಟು G310 GS BMW ಇತ್ತಲ್ಲ ಆ ಇಂಜಿನ್ ತೊಗೊಂಡು ಮಾಡಿದ್ದು. ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿರಿ, ಇದ್ರದ್ದು ಇಂಜಿನ್ದು ಎಕ್ಸಾಸ್ಟ್ ಹೆಡರ್ಸ್ ನೋಡ್ರಿ, ಇಲ್ಲಿಂದ ಬರುತ್ತೆ, ಇಲ್ಲಿಂದ ಬಂದು ಹಿಂಗೆ ಹೋಗಿದೆ. ಆದರೆ ನಮ್ಮ ಗಾಡಿಗಳೆಲ್ಲ ಇಲ್ಲಿಂದ ಬರುತ್ತೆ. ತೋರಿಸ್ತೀನಿ ನೋಡಿ ಅದನ್ನ ನೋಡ್ರಿ. ಇದ್ರಲ್ಲಿ ಹೆಡರ್ಸು ಅಲ್ಲಿಂದ ಬಂದೈತೆ, ಅಲ್ಲಿಂದ ಬಂದು ಹಿಂಗೆ ಹೋಗೈತೆ, ಈ ಪಾರ್ಟಿಂದ ಅಲ್ಲಿಂದ ಹಿಂಗೆ. ಇದನ್ನು ರಿವರ್ಸ್ ಇಂಕ್ಲೈನ್ಡ್ ಇಂಜಿನ್ ಅಂತ ಕರೀತಾರೆ ಅದಕ್ಕೆ. ಅದು ಬಿಟ್ಟರೆ ಈಗಿರೋ ಮಾರ್ಕೆಟಲ್ಲಿ ಫುಲ್ಲು ಎಲೆಕ್ಟ್ರಾನಿಕ್ಸ್ ಫುಲ್ಲು ಲೋಡ್ ಮಾಡಿ ಬಿಸಾಕವ್ರೆ. 4 ಮೋಡ್ ಐತೆ, ರೈನು, ಅರ್ಬನ್ನು, ಸ್ಪೋರ್ಟ್ಸು, ಟ್ರ್ಯಾಕು, ಕ್ವಿಕ್ ಶಿಫ್ಟರ್ ಎಲ್ಲ ಐತೆ. ಗಾಡಿ ಬಗ್ಗೆ ಮಾತಾಡೋಂಗಿಲ್ಲ, ಲುಕ್ಕಲ್ಲಿ ಮಾತ್ರ ಬಾಂಬ್ ಗಾಡಿ. ಇನ್ನು ಮಿಕ್ಕಿದ್ದು ಹೋಗ್ತಾ ಹೋಗ್ತಾ ಮಾತಾಡೋಣ ಬರ್ರಿ. ಇದ್ರದ್ದು ಸೌಂಡ್ ತೋರ್ಸೋಣ ಅಂದರೆ DB ಕಿಲ್ಲರ್ ಓಪನ್ ಮಾಡಿಬಿಟ್ಟವ್ರೆ. ಇಲ್ಲೇನಾರು ಆನ್ ಮಾಡಿ ಡ್ರೈವ್ ಮಾಡಿದ್ರೆ ಪಕ್ಕ ಕೆರ ತಗೊಂಡಾಕ್ತಾರೆ ನನಗೆ. ಬೇಡ, ಯಾಕೆ ರಿಸ್ಕು, ಅಲ್ಲಿ ತೋರಿಸ್ತೀನಿ ಮುಂದೆ ಹೋಗ್ತಾ ಹೋಗ್ತಾ. ಬ್ರೇಕ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಫ್ರಂಟು ಬ್ಯಾಕು 2 ಬೈ ಬ್ರೇಕ್ ಕೊಟ್ಟವ್ರೆ. ಬ್ರೇಕಿಂಗು, ಬ್ರೇಕ್ಸ್, ಬೈಟ್ಸ್ ಓಕೆ ಚೆನ್ನಾಗೈತೆ. ಇದೇನು ಸೀಟಿಂಗ್ ಪಾಸ್ಚರ್ ಐತೆ, ಇದು ಪಕ್ಕಾ ಸ್ಪೋರ್ಟ್ಸ್ ಬೈಕ್ ಸೀಟಿಂಗ್ ಪಾಸ್ಚರ್ ಅಲ್ವೇ ಅಲ್ಲ, ಸ್ಪೋರ್ಟ್ಸ್ ಟೂರರ್. ಇಷ್ಟು ಕಂಫರ್ಟಬಲ್ ಆಗೈತೆ, ನನ್ನ ಗಾಡೀಲಿ ಬಗ್ಗಬೇಕು. ಇದರಲ್ಲಿ ಏನು ಆ ಥರ ಏನು ಸೀನ್ ಎಲ್ಲ, ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಇದರಲ್ಲಿ ರೆಡ್ ಕಲರ್ ಬರುತ್ತಲ್ಲ, ಅದು ಅಟ್ ಪ್ರೆಸೆಂಟ್ ಇವಾಗಿರೋ ಗಾಡಿ ನೋಡ್ಬಿಟ್ರೆ ಕಳ್ದೋಗ್ಬಿಡ್ತೀರ, ಅಷ್ಟು ಸಕ್ಕತ್ತಾಗಿ ಮಾಡೋನೆ. ಅದು ಕ್ಲಿಯರ್ ಕ್ಲಚ್ಚು, ಕವರು, ಆ ವಿಂಗ್ಲೆಟ್ಸು, ಹೈವೇಗೆ ಎತ್ಕೊಂಡು ಹೋಗಂತ ಹೇಳ್ರಿ, ಇಲ್ಲಿ ಬೇಡ. ಇನ್ನು ಹೊಸ ಮಾಡಲು RR310 ಐತಲ್ಲ, ಅದರಲ್ಲಿ ನಿಮ್ಗೆ ಡಿಸ್ಪ್ಲೇ ನೋಡಬೇಕು, ಯಾವುದೋ ಒಂದು ಫೋನು OnePlus ಫೋನ್ ಹಾಕ್ದಂಗೆ ಐತೆ ಡಿಸ್ಪ್ಲೇ. ಕಿಲ್ ಸ್ವಿಚ್ ಎಲ್ಲ ಮಸ್ತಾಗಿ ಕೊಟ್ಟವನೆ ಅದರಲ್ಲಿ. ಇದರಲ್ಲಿ ಹಜಾರ್ಡ್ ಲೈಟ್ಸು ಇಲ್ಲ ಈ ಮಾಡಲಲ್ಲಿ. ಆಮೇಲೆ ಅದರಲ್ಲಿ ಅಡ್ಜಸ್ಟೇಬಲ್ ಸಸ್ಪೆನ್ಷನ್ನು, GTT ಮೋಡು, ವಿಂಗ್ಲೆಟ್ಸ್ ಸೈಡು. ಅದು ಟಾಪ್ ಸ್ಪೀಡಲ್ಲಿ ನಿಮ್ಗೇನೋ 3 kg ಏನೋ ಡೌನ್ಫಾಲ್ ಕ್ರಿಯೇಟ್ ಮಾಡೋದಂತೆ, ಏನಪ್ಪ. ಅದು ಬಿಟ್ಟರೆ ಗಾಡಿ ರೆಡ್ ಕಲರ್ ನೋಡೋಕೆ ಮಾತ್ರ ಕಿಲ್ಲರು, ಅಷ್ಟು ಸಖತ್ತೈತೆ. ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 13 ಲೀಟ್ರು. ಮೈಲೇಜು 35 ಅಂತ ಅವ್ರು ಅಂತಾರೆ, 30-35 ಅಂತ. ಓನರ್ಸ್ಗಳ ಪ್ರಕಾರ 28-29. ಈ ಥರ ಎಕ್ಸಾಸ್ಟ್ ಎಲ್ಲ ಹಾಕ್ಕೊಂಡು ನೋಡಿದ್ರೆ 25-24 ಬರ್ಬೋದು. ಅದ್ರ ಮೇಲೆ ಮೈಲೇಜ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಬಾರ್ದು. ಇನ್ನು BMW ಅವ್ರದ್ದು ಸೇಮ್ ಗಾಡಿ, ಯಾವ ಡಿಸೈನು ಚೇಂಜ್ ಇಲ್ಲ, ಏನೂ ಇಲ್ಲ. ಅದರಲ್ಲಿ ಅದೇ ವಿಂಗ್ಲೆಟ್ಸ್ ಬರಲ್ಲ, ಮತ್ತು ಟ್ರಾನ್ಸ್ಪರೆಂಟ್ ಕ್ಲಚ್ ಕವರ್ ಬರಲ್ಲ. ಅದ್ರ ಎಕ್ಸ್ ಶೋರೂಮ್ ಪ್ರೈಸ್ ಬಂದ್ಬಿಟ್ಟು 3,10,000. ಇದ್ರ ಎಕ್ಸ್ ಶೋರೂಮ್ ಪ್ರೈಸ್ ಬಂದ್ಬಿಟ್ಟು 3,70,000. ಬರೀ ಬ್ರ್ಯಾಂಡ್ಗೆ ಅಷ್ಟು ಡಿಫ್ರೆನ್ಸ್. ಏನಂದ್ರೆ ಏನು ಚೇಂಜ್ ಇಲ್ಲ ನಿಮ್ಗೆ, ಯಾವ ಡಿಸೈನು ಚೇಂಜ್ ಇಲ್ಲ, ಏನಿಲ್ಲ. ಕಲರ್ ಸ್ಕೀಮ್ ಚೇಂಜ್ ಅಷ್ಟೇ. ಇದ್ರದ್ದು ಟಾಪ್ ವೇರಿಯಂಟ್ ಬಂದ್ಬಿಟ್ಟು 3,80,000-3,77 ಹತ್ರ ಆಗುತ್ತೆ. 3,77,000 ಬಾಂಬರ್ ಗ್ರೇ ಕಲರು, ವಿತ್ ಕ್ವಿಕ್ ಶಿಫ್ಟ್ರು, ಅಡ್ಜಸ್ಟೇಬಲ್ ಸಸ್ಪೆನ್ಷನ್ನು, ಆಳು ಮೂಳು ಎಲ್ಲ ಸೇರಿ.
ಇನ್ನೊಂದೇನಂದ್ರೆ ಸಿಂಗಲ್ ಸಿಲಿಂಡರ್ಗೆ ಎಕ್ಸಾಸ್ಟ್ ಹಾಕ್ಸೋದು ನಾಟ್ ಮಚ್ ಗುಡ್. ಅದೇನು ಇರಿಟೇಟ್ ಆಗುತ್ತೆ, ಸ್ವಲ್ಪ ಹೊತ್ತೇನೋ ಕೇಳ್ಬೋದು, ಅದು ವಿತೌಟ್ ಡಿ ಬಿ ಕಿಲ್ಲರ್ ತುಂಬ ಹೊತ್ತು ಕೇಳೋಕ್ಕಾಗಲ್ಲ, ಹೆವಿ ಇರಿಟೇಟ್ ಆಗುತ್ತೆ. ಆಮೇಲೆ ಇವ್ರೇನು ಮಾಡೋರೆ ಅಂದರೆ ಏರ್ ಫಿಲ್ಟರ್ ಚೇಂಜ್ ಮಾಡಿಲ್ಲ. ಸೊ ನನ್ನ ಸಜೆಷನ್, ನೀವು ಯಾವಾಗಲೂ ಫುಲ್ ಸಿಸ್ಟಮ್ ಆಗಲಿ ಸ್ಲಿಪ್-ಆನ್ ಆಗಲಿ ಎಕ್ಸಾಸ್ಟ್ ಚೇಂಜ್ ಮಾಡಿಸ್ತಿದ್ದೀರಾ ಅಂತ ಅಂದರೆ ಏರ್ ಫಿಲ್ಟರ್ನು ಚೇಂಜ್ ಮಾಡಿಸ್ಕೊಳ್ರಿ ಫಸ್ಟು. ಸ್ಟಾಕಲ್ಲಿರೋ ಏರ್ ಫಿಲ್ಟರ್ ಇಡಬೇಡಿ. ಬೇಜಾನ್ ಐತೆ, BMC ಐತೆ, K&N ಐತೆ, ಅದನ್ನ ಹಾಕ್ಸ್ಕೊಡಿ. ಇನ್ನು ಇದರಲ್ಲಿ ಸ್ಟಾಕು ಟೈರ್ಸ್ ಬರುತ್ತಲ್ಲ ಮಿಚೆಲಿನ್, ಎಂಥ ಟೈರ್ಸ್ ಕೊಟ್ಟವನೆ ಅಂದರೆ ಅಂಥ ಒಳ್ಳೆ ಟೈರ್ಸ್ ಕೊಟ್ಟವನು ಗಾಡಿಗೆ ಸ್ಟಾಕಲ್ಲಿ. ನಮ್ಮ ಮಾಜಿ ಲವರ್ ಅಂತ ಏನಕ್ಕಂದೆ ಅಂತ ಅಂದರೆ ಗಾಡಿನ ಸ್ಟೋರಿನೇ ಐತೆ ನಂದು. ಏನಾಯಿತು, ನಂದು 10th ಎಕ್ಸಾಮು ಕಂಪ್ಲೀಟ್ ಆಯಿತು. ನನಗೆ 78ಇಂದಾನೆ ಬೈಕ್ ಅಂದರೆ ತುಂಬ ಹುಚ್ಚು. ಸರಿ 10th ಕಂಪ್ಲೀಟ್ ಆಯಿತು. ನಾನೇನು ಮಾಡಿದೆ, ನಮ್ಮೂರಲ್ಲೇ ಯಾವುದು ನಮ್ಮೂರಲ್ಲೇ ವಿದ್ಯಾಸೌಧ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡಿದ್ದೆ. ನಮ್ಮನೆಯಲ್ಲಿ ಏನಾಯ್ತೋ ಗೊತ್ತಿಲ್ಲ, ಆಳ್ವಾಸ್ಗೆ ಹೋಗು ಅಂತ ಕೂತ್ಕೊಂಡ್ಬಿಟ್ರು. ನಾನೀಗ ಮಂಗಳೂರಿಗೆ ಯಾವನೋ ಆಯ್ತಾನ ಆಳ್ವಾಸ್ಗೆ ನಾನು ಹೋಗಲ್ಲ ಅಂತ ನಮ್ಮನೆ ತಗೊಳಪ್ಪ, ಹೆಣ್ಮಕ್ಳೆಲ್ಲ ಹೋಯ್ತಾರೆ, ಗಂಡು ಮಗಂಗೆ ನಿನ್ ಕೈ ಹೋಗಕ್ಕಾಗಲ್ವಾ ಅಂತ ಎಲ್ಲರೂ ಹಚ್ಕೊಂಡ್ಬಿಟ್ರು. ನೀವೇನಾರ ಅನ್ಕೊಳ್ರಿ, ನಾನು ಹೋಗಲ್ಲ ಅಷ್ಟೇ. ಇವ್ರನ್ನ ಅವಾಗ ಹೇಳಿದ್ದೆ, ಅಮ್ಮ ನಾನು ಸೆಕೆಂಡ್ ಪಿ ಆದ್ಮೇಲೆ ಗಾಡಿ ಬೇಕು, ಗಾಡಿ ತಗೊಂತೀನಿ ಅಂತ. ನಮ್ಮನೆ ಏನಂದ್ರು, ಇವನ್ಗೆ ಗಾಡಿ ಹುಚ್ಚೈತಲ್ಲ ತಾಳು ಅಂದ್ಬಿಟ್ಟು, ನೀನ್ ಸೆಕೆಂಡ್ ಪಿ ಆಳ್ವಾಸ್ಗೆ ಹೋಗ್ಲಿಲ್ಲ ಅಂತ ಅಂದ್ರೆ ನಿನಗ್ ಬೈಕ್ ಕೊಡ್ಸಲ್ಲ, ಬೈಕ್ ತಗೊಳಕ್ ಬಿಡಲ್ಲ ಅಂದ್ರು. ಹಂಗ ಅಂದಿದ್ ಮಾರನೇ ಬೆಳಗ್ಗೆನೆ ಹೋಗ್ಬಿಟ್ಟು ಆಳ್ವಾಸಲ್ಲಿ ಅಡ್ಮಿಷನ್ ಮಾಡಿ ಬಂದಿದ್ದೆ. ಅವಾಗ್ಲಿಂದನು RR310 ಮೇಲೆ ಒಂಥರ ರೆಡ್ ಕಲರ್ ಗಾಡಿ ನಾನು ಡೈರೆಕ್ಟ್ ಆಗಿ ನೋಡಿದ್ನಲ್ಲ, ಯಾಕೋ ಪ್ಯಾಂಟಲ್ಲಿ ಏನೋ ಮುಳು ಅಂತ ಇತ್ತಲ್ಲ, ಆಗಿಂದನು RR310 ಮೇಲೆ ಹೆವಿ ಹುಚ್ಚು. ಅಷ್ಟು ಬ್ಯೂಟಿಫುಲ್ ಆಗಿತ್ತು. ನಾನು ಈ ಗಾಡಿದು ಹೇಳ್ತೀನಿ ಆಮೇಲೆ, ಅಷ್ಟು ಹುಚ್ಚಿತ್ತು ಈ ಗಾಡಿ ಮೇಲೆ. ಫಸ್ಟ್ ಟೈಮ್ ನೋಡ್ದಾಗಂತೂ ಫಿದ್ದಾಗಿ ಹೋಗ್ಬಿಟ್ಟಿದೆ, ಅಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿತ್ತು. ಸರಿ ಅಂದ್ಬಿಟ್ಟು ಆಳ್ವಾಸ್ಗೆ ಹೋದೆ. 1 ವರ್ಷ ಕಳೆದೆ. 1 ವರ್ಷ ಆದ್ಮೇಲೆ ಹಾಲಿಡೇಸಿಗೆ ಮನೆಗೆ ಬಂದಿದ್ದೆ. ಮನೆಗೆ ಬಂದಾಗ ಅಮ್ಮಗೆ ಹೇಳಿದೆ, ಗಾಡಿ ತಗೊಂತೀನಿ ಅಂತ ಹೇಳಿದ್ನಲ್ಲ ಸೆಕೆಂಡ್ PUಗೆ. ನಮ್ಮಮ್ಮ, ಯಾವ ಗಾಡಿ? ಸೆಕೆಂಡ್ PU 90% ಎಬೋ ಮಾರ್ಕ್ಸ್ ತಗೊಂಬ, 90% ತಗೊಂಬ, ಅವಾಗ ನಿನ್ ಗಾಡಿ ಅಂತ ಅನ್ಬಿಡೋದ? ತಗೊಳಪ್ಪ. ಆಮೇಲೆ ಹೋದೆ ಸೆಕೆಂಡ್ PUಗೆ. ಮೋಟಿವೇಶನ್ ಬೇಕಲ್ಲ ಓದಕ್ಕೆ. ಈ ಗಾಡಿದು ಒಂದು ಫೋಟೋ ತಗೊಂಡು ಅದಕ್ಕೆ ನ್ಯಾಮಿನೇಷನ್ ಮಾಡಿಸ್ಕೊಂಡು, ಆ ಫೋಟೋನ ನಾನು ಹಾಸ್ಟೆಲಲ್ಲಿ ಮಲ್ಕೋಬೇಕಾದ್ರೆ ದಿಂಬಡಿ, ಆಮೇಲೆ ನಾನು ಓದ್ಬೇಕಾದ್ರೆ ಸ್ಟಡಿ ಟೇಬಲ್ ಮೇಲೆ ಎಲ್ಲ ಕಡೆ ಇಟ್ಕೊಂಡು, ಬೆಳಗ್ಗೆ ಯಾವ ಥರ ಅಂದರೆ ಬೆಳಗ್ಗೆ ಎದ್ಬಿಟ್ಟು ಎಲ್ಲ ದೇವ್ರು ನೋಡಿದ್ರೆ ನಮ್ಮ ಬೆಳಗ್ಗೆ ಎದ್ಬಿಟ್ಟು ಗಾಡಿ ಫೋಟೋ ನೋಡಿವೆ, ಇಲ್ಲ ಅಂತಂದರೆ ಮನ್ಕೋಬೇಕಾದ್ರೆ ಈ ಗಾಡಿ ಫೋಟೋ ನೋಡಿವೆ. ಅಷ್ಟು ಹುಚ್ಚಿಡ್ದ್ಬಿಟ್ಟಿತ್ತು ಈ ಗಾಡಿ ಮೇಲೆ. ಮಸ್ತು. ಏನಿದು ಜನ. ಸರಿ, ಯಾವ ರೇಂಜಿಗೆ ಹುಚ್ಚು ಅಂತಂದರೆ, ನನಗೊಂದ್ಸತಿ ಇಂಗ್ಲೀಷ್ ಮ್ಯಾಮು ಯಾವುದೋ ಮಾರ್ಕ್ಸ್ಗೋಸ್ಕರ ಲೈಕ್ ಸ್ಟೇಜ್ ಮೇಲೆ ಸ್ಪೀಚ್ ಅನ್ಸುತ್ತೆ, ಸ್ಪೀಚ್ನ ಯಾವ್ದಾರ ಟಾಪಿಕ್ ಮೇಲೆ ಏನಾರ ಬಂದು ಮಾತಾಡಿ ಅಂತ ಹೇಳಿದ್ರು. ನಾನು ಹೋಗ್ಬಿಟ್ಟು ಈ ಗಾಡಿ ರಿವ್ಯೂ ಸ್ಟೇಜ್ ಮೇಲೆ ಮಾಡ್ಬಂದ್ಬಿಟ್ಟಿದ್ದೆ. ಈ ಗಾಡಿ ಹಿಂಗೆ ಇಲ್ಲಿ ತರಿಸ್ಕೊಂಡು ಈ ಥರ ಐತೆ, ಇದು BMW ಜೊತೆ ಕೊಲ್ಯಾಬ್ ಮಾಡಿರೋದು, ಅದನ್ನ ಹೇಳಿ ಬಂದಿದ್ದೆ ನಾನು ಹೋಗ್ಬಿಟ್ಟು. ಅಷ್ಟು ಹುಚ್ಚಿತ್ತು ಗಾಡಿ ಮೇಲೆ. ಸರಿ, ಎಲ್ಲ ಆಯಿತು. ಇನ್ನು ಡಿಸ್ಕ್ಗಳು, ನಾನು ಕುತ್ಕೊಳ್ಳೋ ಡಿಸ್ಕ್ ಮೇಲೆಲ್ಲ ಬರ್ದಿದ್ದೆ RR310 ಅಂತ. ಇನ್ನೊಂದು RR310 ಅಲ್ಲಿ RR ಅಂತ ಐತಲ್ಲ, RR ಅಂತಂದ್ರೆ ರೇಸಿಂಗ್ ರೆಪ್ಲಿಕಾ ಅಂತ, ಅದನ್ನು ಬರ್ದಿದ್ದೆ ಡಿಸ್ಕ್ ಮೇಲೆ, ರೇಸಿಂಗ್ ರೆಪ್ಲಿಕಾ RR310 ಅಂತ. ಅಷ್ಟು ಹುಚ್ಚಿತ್ತು. ಸರಿ, ಎಕ್ಸಾಮ್ ಬರ್ದೆ, ಒಳ್ಳೆ ಮಾರ್ಕ್ಸ್ ಬಂತು. ಹಂಗೂ 90%, 90.4% ಬಂತು ಮಾರ್ಕ್ಸು. ಫುಲ್ ಖುಷು. ಗಾಡಿ ಫಿಕ್ಸ್ ಗಾಡಿ ಅಂದ್ಕೊಂಡು ಬಂದೆ ಮನೆಗೆ ಬಂದಾದ್ಮೇಲೆ ಸ್ವಲ್ಪ ಫೈನಾನ್ಷಿಯಲ್ ಮ್ಯಾಟರ್ ನಡೀತಾ ಇತ್ತು. ಸ್ವಲ್ಪ ಫೈನಾನ್ಷಿಯಲಲ್ಲಿ ಪ್ರಾಬ್ಲಮ್ ಇದ್ದಿದ್ದರಿಂದ, ಅವಾಗ ನಾನು ನೋಡಿದಾಗ ಇದ್ರ ರೇಟ್ ಇದ್ದಿದ್ದು 3,10,000. ನಾನು ಹೋಗ್ಬೇಕಾರೆ, ಆಳ್ವಾಸ್ಗೆ ಹೋಗ್ಬೇಕಾರೆ ನಾನು ಬಂದು ಗಾಡಿ ನೋಡ್ತೀನಿ, ಗಗನಕ್ಕೆ ಹೋಗಿದೆ ರೇಟು.
380 ರೇಟ್ ಫುಲ್ ಮೇಲ್ಕೊಂಡೋಗ್ಬಿಟ್ಟಿತ್ತು. ಫೈನಾನ್ಷಿಯಲಿ ಪ್ರಾಬ್ಲಮ್ ನಡೀತಿತ್ತಲ್ಲ, ಕೊನೆಗೂ ನಾವು ಪ್ರೀತಿಸಿದ ಹುಡುಗಿನ ಹೆಂಗೆ ಪ್ರೀತಿಸಿದ ಹುಡುಗಿ ಸಿಗ್ಲಿಲ್ವೋ ಹಂಗೆ ನಾವು ಪ್ರೀತಿಸಿದ ಗಾಡಿ ಸಿಗ್ಲಿಲ್ಲ. ಕೊನೆಗೆ ಒಂದು ಆಳ್ವಾಸಿಂದ ಬಂದು 5-6 ತಿಂಗಳು ವೆಯ್ಟ್ ಮಾಡಿ ನಾನೊಂದು ಸ್ವಲ್ಪ ದುಡ್ಡು ಹಾಕಿ ಮನೇಲಿ ಸ್ವಲ್ಪ ಹೆಲ್ಪ್ ತಗೊಂಡು ಆಮೇಲೆ R15 ತಗೊಂಡಿದ್ದು. ಇದು ನಡೆದಿದ್ದ ಕತೆ. ಆದರೂ ಕೊನೆಗೂ ನಾವು ಪ್ರೀತಿಸಿದ ಹುಡುಗಿ ನಮಗೆ ಸಿಗ್ಲಿಲ್ಲ. ಏನು ಮಾಡೋಕ್ಕಾಗಲ್ಲ. ಫ್ಯೂಚರಲ್ಲಿ ಟ್ರೈ ಮಾಡೋಣ ಅಂತ ಅಂದ್ರೂ ಈಗ ಇದ್ರ ಮೇಲೆ ಇಂಟ್ರೆಸ್ಟು ಇಲ್ಲ. ಫ್ಯೂಚರಲ್ಲಿ ಬೇರೆ ಬೇರೆ ಬೇಬೀಸ್ಗಳಿದ್ದಾರೆ ತುಂಬ ಚೆನ್ನಾಗಿರೋದು, ಇದಕ್ಕೆ ಯಾಕೆ ಹೋಗೋಣ ಈಗ. ಆದ್ರೆ ಹೆವಿ ಒಂಥರ ಲವ್ ಈ ಗಾಡಿ ಮೇಲೆ. ಅದು ರೆಡ್ ಕಲರ್ ನೋಡ್ದಾಗಂತೂ ಫುಲ್ಲು ಫಿದ್ದಾಗೋಗ್ಬಿಟ್ಟಿದೆ. ಆ ಫೋಟೋ ನಾನು ಇನ್ನೂ ಮನೇಲೇ ಐತೆ ಆ ಫೋಟೋ. ಈಗ ಅದ್ರ ಜೊತೆ ಇನ್ನೂ 4 ಫೋಟೋ ಅಂಟಿಸ್ಕೊಂಡಿದ್ದೀನಿ. ನೋಡೋಣ ಫ್ಯೂಚರಲ್ಲಿ ಏನು ಹೇಳಿ. ಗಾಡಿ ಅದೇ ಲೋ ಆ್ಯಂಡ್ ಟಾರ್ಕಲ್ಲಿ ಸ್ವಲ್ಪ ಲ್ಯಾಗಿಯಾಗಿ ಫೀಲ್ ಆಗುತ್ತೆ. ವೈಬ್ರೇಷನ್ ಮಾತ್ರ ಐತೆ, ವೈಬ್ರೇಷನ್ ಸ್ವಲ್ಪ ಜಾಸ್ತಿನೇ ಐತೆ. ಎಲ್ಲಿ ಹ್ಯಾಂಡಲ್ ಬಾರ್ಸಲ್ಲಿ ಕೈ ಗಿಡ ನಡುಗುತ್ತೆ ಈ ಪಾಟಲ್ಲಿ. ಇದ್ರ ಟಾಪ್ ಸ್ಪೀಡು 165, 170, 200 ಎಲ್ಲ ಹೋಗಲ್ಲ. ಇದರಲ್ಲಿ ಇನ್ನೊಂದು ಬೇರೆ ಆಪ್ಷನ್ ಐತೆ ನಿಮಗೆ, BTO, ಬಿಲ್ಡ್ ಟು ಆರ್ಡರ್. ನೀವು ಹೋಗಿ ಹೇಳಾದ್ಮೇಲೆ ಗಾಡಿನ ಫ್ಯಾಕ್ಟ್ರಿಲಿ ಗಾಡಿ ರೆಡಿ ಮಾಡೋದು. ರೆಡಿನೂ ಸಹ ಆಗಿರಲ್ಲ. ನಿಮಗೆ ಯಾವ್ಯಾವ ಥರ ಬೇಕೋ ಗಾಡಿನ ಆ ಥರ ಅಡ್ಜಸ್ಟ್ ಮಾಡಿಕೊಂಡು ಸಸ್ಪೆನ್ಷನ್ನು ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ನೀವು ಗಾಡಿ ಕೊಡೋದು. ಈ ಬೇಕ್ರಿಯಲ್ಲಿ ಬರ್ಡೇಗೆ ಕೇಕ್ ರೆಡಿ ಮಾಡಕ್ಕೆ ಕೊಡ್ತೀರಲ್ಲ, ನಮ್ಗೆ ಈ ಥರ ಕೇಕ್ ಬೇಕು ಹಿಂಗೆ ಮಾಡಿಕೊಡಿ ಅಂತ, ಆ ಥರ ಈ ಗಾಡಿನ ಈ ಥರ ನಮಗೆ ಮಾಡಿಕೊಡಿ ಅಂತ ಹೇಳಾದ್ಮೇಲೆ ಅವರು ಈ ಗಾಡಿನ ಮಾಡಕ್ಕೆ ಸ್ಟಾರ್ಟ್ ಮಾಡೋದು. ನೀವೇನಾರ RC 390 ಓಡಿಸ್ಬಿಟ್ಟು ಈ ಗಾಡಿ ಓಡ್ಸೋಕೆ ಹೋದ್ರೆ ನಿಮ್ಗೆ ನಿಜ ಈ ಗಾಡಿ ಇಷ್ಟ ಆಗಲ್ಲ. ಬಿಕಾಸ್ ಪವರ್ ಮ್ಯಾಟರ್ಸ್. RC 390 ಮಜಾನೇ ಬೇರೆ, ಅದು ಒಂಥರ ಸೂಪರ್. RC 390 ಹೋಗೋರು ಇದಕ್ಕೆ ಹೋಗ್ತವ್ರೆ ಅಂತ ಅಂದ್ರೆ ಒಂದೇ ರೀಸನು, ಲುಕ್ಕು. ಅದ್ರ ಲುಕ್ಕು ಸ್ವಲ್ಪ ಚೆನ್ನಾಗಿ ಮಾಡಿಲ್ಲ ಈ ಸತಿ. ಸೊ ಅದಕ್ಕೆ ಹೋಗೋರು, ಪರ್ಫಾರ್ಮೆನ್ಸ್ ಹೋಗೋರು ಕಣ್ಣು ಮುಚ್ಕೊಂಡು ಅದಕ್ಕೆ ಹೋಗ್ತಾರೆ. ಏನು ಲುಕ್ಕು ಅಂತ ಮ್ಯಾಟ್ರ್ ಮಾತಾಡೋರು ಈ ಗಾಡಿಗೆ ಹೋಗ್ತಾರೆ. ಈಗಿರೋ ಗಾಡಿ ಮಾತ್ರ ಅಲ್ಟಿಮೇಟ್ ಆಗೈತೆ, ಸಾಕಾಗೈತೆ. ಕುತ್ಕೊಳ್ಳೋರ್ಗಂತೂ ನಮ್ಮ ಅಪ್ರಾಣೆ ಒಂಚೂರು ಕಂಫರ್ಟಬಲ್ ಇಲ್ಲ. ಹಿಂದೆ ಕುತ್ಕೊಂಡು ಪಿಲಿಯನ್ ಹಾಕೊಂಡು ಟೂರಿಂಗ್ ಮಾಡ್ತೀನಿ ಅಂದ್ರೆ ಕಷ್ಟ. 0 to 100 ಟೆಸ್ಟ್ ಮಾಡೋಣ ಅಂದ್ರೆ ಎಲ್ಲೂ ಸ್ಟ್ರೆಚ್ ಸಿಗ್ತಾ ಇಲ್ವಲ್ಲ. ಇಲ್ಲಿ RR 310 ಅಂತ ಇರುತ್ತೆ, ಇವ್ರು ಕಿತ್ತಾಕೊಂಡ್ಬಿಟ್ಟವ್ರೆ. ಸಿಂಗಲ್ ಸಿಲಿಂಡರ್ ಎಕ್ಸಾಸ್ಟ್ ಹಾಕೊಂಡ್ರೆ DB ಕಿಲ್ಲರ್ ಹಾಕೊಂಡು ಓಡಿಸ್ರಿ. DB ಕಿಲ್ಲರ್ ತೆಗೆದು ನಿಮ್ಗೇನೊಂದು ½ an hour 1 hour ಅಷ್ಟೇ. ಆಮೇಲೆ ಇರಿಟೇಟ್ ಅನ್ಸುತ್ತೆ ಸೌಂಡು. ನಮ್ಗಿಂತ ಜಾಸ್ತಿ ಬೇರೆಯವ್ರು ಇರ್ತಾರಲ್ಲ, ನೀವು ಪಕ್ಕದಲ್ಲಿ ಪಾಸ್ ಆದಾಗ ಅಥವಾ ನೀವು ಹೋಗ್ಬೇಕಾದ್ರೆ ಆ ಕಡೆ ನಿಂತ್ಕೊಂಡು ನೋಡ್ತಾರಲ್ಲ, ಕೆಟ್ಟದ ಸೌಂಡ್ ಬರುತ್ತೆ. 4 ಸಿಲಿಂಡರ್ 3 ಸಿಲಿಂಡರ್ಗಾದ್ರೆ ಈ ಥರ ಸೌಂಡ್ ಬರಲ್ಲ. ಇದು ಹೆವಿ ಒಂಥರ ಇರಿಟೇಟ್. ಈ ಗಾಡಿ ಗೊತ್ತಲ್ಲ, ರೀಸೆಂಟ್ ಆಗಿ ಲಾಸ್ಟ್ ರೈಡ್ ಮಾಡಿದ್ವಲ್ಲ ಅಜಯ್ ಬ್ರೋ ಜೊತೆ, ಅದೇ ಗಾಡಿ ಇದು. ಇದನ್ನ 2 ದಿನ ಹಿಂದೆನೆ ವಿಡಿಯೋ ಮಾಡಬೇಕಾಗಿತ್ತು, ಬಟ್ ನನಗೂ ಟೈಮ್ ಇತ್ತಿಲ್ಲ. ಅಜಯ್ ಬ್ರೋ ಗಾಡಿನೂ ಇತ್ತಿಲ್ಲ, ಅವರು ಎಲ್ಗೋ ತಗೊಂಡೋಗಿದ್ರು. ಈಗ ಅವರು ನೆನ್ನೆ ನೈಟ್ ಫೋನ್ ಮಾಡಿದ್ರು, ಗಾಡಿ ಮನೇಲೇ ಐತೆ ಹೋಗಿ ಮಾಡೋಗಿ ಅಂತ ಅಂದ್ಬಿಟ್ಟು. ನಾನು ಹೌದಾ ಬ್ರೋ ಇರಿ ಅಂದ್ಬಿಟ್ಟು ಸೀದಾ ಎತ್ಕೊಂಡು ಪಟ 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 ಅಂತ ಬಂದ್ಬಿಟ್ಟೆ. ನೋಡ್ರಿ, ಸಿಂಗಲ್ ಸೈಡ್ ಟಯರ್ ಆಗರ್ ಬರುತ್ತೆ ಬ್ಯಾಕ್ ಸೈಡು. ಇನ್ನು ಇವರು ಆಫ್ಟರ್ ಮಾರ್ಕೆಟ್ ಇಂಡಿಕೇಟರ್ಸ್ ಹಾಕ್ಸವ್ರೆ, ನೋಡೋಕೆ ಸಾಕಾಗೈತಪ್ಪ. ಟ್ರೈ ಕಲರ್ ಇಂಡಿಯನ್ ಫ್ಲಾಗ್ ಬರುತ್ತೆ ಇಲ್ಲಿ, ಮತ್ತೆ ಬ್ಯಾಕ್ ಸೈಡು ಇದೆಲ್ಲ ಹೋಗ್ಬಿಟ್ಟೈತೆ ಸೀಟು ಆಗಲೇ. ಇನ್ನಿದ್ರ ಆಕ್ಸರೀಸ್ ಬಗ್ಗೆ ಮಾತಾಡೋದಾದರೆ ನಾನು ಹೇಳ್ತೀನಲ್ಲ ಆಕ್ಸರೀಸ್ ಬಗ್ಗೆ. ಈ ಗಾಡೀಲಿ ಏನೂ ಚೇಂಜ್ ಮಾಡಿಬಿಡ್ರಿ, ಏನು ಚೇಂಜ್ ಮಾಡಿದ್ರು ಕಚ್ಚಡವಾಗಿ ಕಾಣುತ್ತೆ. ಅಲ್ಲಿ ಸ್ಟಾಕ್ ಹೆಂಗೆ ಕೊಟ್ಟವ್ರ ಗಾಡಿ ಹಂಗೆ ಇರಬೇಕು, ಒಂದು ಚೂರು ಚೇಂಜ್ ಮಾಡಿದ್ರು ಕಚ್ಚಡವಾಗಿ ಕಾಣುತ್ತೆ. ಸ್ಟಾಕಲ್ಲಿ ಹೆಂಗೆ ಕೊಟ್ಟಿರ್ತಾರೆ ಸೇಮ್ ಟು ಸೇಮ್ ಹಂಗೆ ಇಟ್ಕೊಳ್ರಿ. ಇದ್ರದ್ದು ಈ ಗಾಡಿ ಮೇಲೆ ಆಕ್ಸರೀಸ್ ಪಾರ್ಟ್ ನಾನು ಮಾಡಲ್ಲ. ಮಾಡೋಕ್ಕೆ ಯಾವ ಆಕ್ಸರೀಸ್ಗಳು ಇದ್ದಾವೆ, ಬಟ್ ಇದಕ್ಕೆ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ ಯಾವುದೂ. RPM ಮೀಟ್ರ್ ನೋಡ್ರಿ ಹೆಂಗೈತೆ ಇಲ್ಲಿ ಮೇಕೆ.
ಫ್ಯೂಲು, ಹೀಟು, ಸೈಡ್ ಸ್ಟ್ಯಾಂಡ್ ಅಂತ ತೋರಿಸುತ್ತೆ. ಇಲ್ಲಿ ಗೇರು. ಓ ಹಜಾರ್ಡ್ ಲೈಟ್ ಇದೆ ಬ್ರೋ, ಇಲ್ಲೈತೆ. ನಾನು ಅಬ್ಸರ್ವೇ ಮಾಡಿಲ್ಲ. ಹಜಾರ್ಡ್ ಲೈಟ್ ಕೊಟ್ಟಿಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಹಜಾರ್ಡ್ ಲೈಟ್ ಕಾಣಲ್ಲ ನೋಡ್ರಿ. ಇಲ್ಲ ಆನ್ ಆಗೈತೆ. ಇಲ್ಲ ಆನ್ ಆಗೈತೆ. ನಾನು ಇದರಲ್ಲಿ ಏನು ಹಜಾರ್ಡ್ ಲೈಟ್ ಇಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದೀನಿ. ಅದು ಇಲ್ಲಿ ಇಂಡಿಕೇಟ್ ಮಾಡೋ ನೋಡಿ ಇಲ್ಲಿ. ನೈಸ್. ಇವಾಗ ಕೇಳಿಸ್ಕೊಳ್ರಿ ಎಕ್ಸಾಸ್ಟ್ ನೋಟ್ನ. ಸೊ ಇಷ್ಟೇ ವಿಡಿಯೋದಲ್ಲಿ. ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.